ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೆಂಡಿ ಮನೆ ರೆಸಿಪೀಸ್ ಚಾನಲ್. ನಾನಿವತ್ತೊಂದು ಅವರೆಬೇಳೆ ಸ್ಪೆಷಲ್ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಒಂದು ಚಳಿಗಾಲದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು. ಇದು ಸಾಮಾನ್ಯ ಮಿಕ್ಸ್ಚರ್ ಅಲ್ಲ ಫ್ರೆಂಡ್ಸ್, ಒಂದು ಅವರೆಬೇಳೆದು ಸ್ಪೆಷಲ್ ಮಿಕ್ಸ್ಚರ್ ಇದು. ಹಸಿರು ಅವರೆಬೇಳೆ ಕರಕರೆ ರುಚಿ ಕೊಡೋ ಅಂಥ ಮಿಕ್ಸ್ಚರ್ ಇದು. ಸರಿ ತಾಪಮಾನದಲ್ಲಿ ಒಂದು ಫ್ರೈ ಮಾಡಿದರೆ ಖಾರ, ಕಟ್ಟ, ಸ್ವಲ್ಪ ಸಿಹಿ ರುಚಿ ಎಲ್ಲ ರುಚಿಗಳು ಒಂದಾಗೋ ಒಂದು ಸ್ಪೆಷಲ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು ಇದನ್ನು. ಒಮ್ಮೆ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ನಿಮಗೆ. ಇಂಥದ್ದೇ ರೆಸಿಪಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲಿಗೆ ನಾವು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿಟ್ಕೊಂಡಿರೋ ಎಣ್ಣೆಗೆ ಫಸ್ಟು ಚಿತಿಕ್ಸಿಟ್ಕೊಂಡಿರೋ ಒಂದು ಅವರೆಕಾಳನ್ನ ಫಸ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ ನಾವು. ಅದು ಕರೆಕ್ಟಾಗಿ ಒಂದು ಕ್ರಿಸ್ಪಿನೆಸ್, ಒಂಚೂರು ಅದ್ರದ್ದು ಕಲರೆಲ್ಲ ಚೇಂಜ್ ಆಗೋವರೆಗೂ ನೋಡಿ ಚೆಕ್ ಮಾಡ್ತಾಯಿರಿ. ಅದು ನೋಡಿ ಎಷ್ಟು ಫ್ರೈ ಮಾಡ್ಕೋಬೇಕು ಅಂತ ನಾವು ಗೊತ್ತಾಗುತ್ತೆ, ನಮಗೆ ಕ್ರಿಸ್ಪಿನೆಸ್ ಬರುತ್ತೆ. ಬೇಕಾದರೆ ಒಂದು ಸಲ ಅದನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಆ ರೇಂಜ್ಗೆ, ಆ ಕ್ರಿಸ್ಪಿನೆಸ್ಗೆ ಎಷ್ಟಿರುತ್ತೋ ಅಷ್ಟನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಕಡಲೆ ಬೀಜ ಒಂದು ಎಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಿಕ್ಸ್ಚರ್ನ ಏನು ಕ್ವಾಂಟಿಟಿ ರೆಡಿ ಮಾಡ್ತಾಯಿದ್ದೀವಿ ಅಷ್ಟು ನಮಗೆ ಬೇಕಾಗಿರೋಷ್ಟು ಅವರೆಬೇಳೆ, ಕಡಲೆ ಬೀಜ ಎಲ್ಲ ತೊಗೊಂಡಿದ್ದೀವಿ. ನೋಡಿ, ಕಡಲೆ ಬೀಜ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ಸ್ಟೇನರ್ ಇಟ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ. ತುಂಬ ಈಸಿ ಅಂತಲೇ ಹೇಳ್ಬೋದು ಇದು. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೋಡಿ, ಕಡಲೆ ಬೀಜ ಮುಗಿದ್ಮೇಲೆ ಹುರ್ಗಡ್ಲೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ. ಇದೇನು ಹುರ್ಗಡ್ಲೆ ಜಾಸ್ತಿ ಹೊತ್ತು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಅದು ಬೇಗ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ ಮತ್ತು ತುಂಬ ಫ್ರೈ ಆಗಿಬಿಡೋ ಚಾನ್ಸಸ್ ಇರುತ್ತೆ ಇದು. ಅದಕ್ಕೆ ಇದನ್ನು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಇಟ್ಕೊಳ್ಳೋದು ಬೇಡ. ನೋಡಿ, ಅಷ್ಟು ಮಾಡಿ ಸ್ಟೇನ್ ಮಾಡಿಬಿಟ್ರೆ ಸಾಕು. ಇದು ಬೇಗ ಕ್ರಿಸ್ಪಿನೆಸ್ ಬರುತ್ತೆ ಹುರ್ಗಡ್ಲೆ. ಆಮೇಲೆ ನೆಕ್ಸ್ಟ್ ಬಂದು ಮೇಯ್ನ್ ಥಿಂಗ್ ಅಂತಲೇ ಹೇಳ್ಬೋದು ಇದಕ್ಕೆ, ಒಂದು ಅವರೆಬೇಳೆ ಮಿಕ್ಸ್ಚರ್ಗೆ. ಈ ಕೊಬ್ಬರಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಇದು ಡೀಪ್ ಫ್ರೈ ನಿಧಾನ ಮಾಡಬೇಕು ಇದನ್ನು, ಕೊಬ್ಬರಿನ. ಇದು ತುಂಬ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಒಂದು ಅವರೆಬೇಳೆ ಮಿಕ್ಸ್ಚರ್ಗೆ. ನೋಡಿ, ಇಷ್ಟು ಗೋಲ್ಡ್ ಬ್ರೌನ್ ಬರೋ ತನಕ ಎಣ್ಣೆಲೆ ಹಂಗೆ ಸ್ಟೈನರ್ನ ಇಟ್ಬಿಟ್ಬಿಟ್ರೆ ಏನು ಜಾಸ್ತಿ ಇದು ಮಾಡೋದಿರಲ್ಲ, ಕೈ ಆಡೋದೆಲ್ಲ ಏನು ಅವಶ್ಯಕತೆ ಇರಲ್ಲ. ಸ್ಟೈನ್ ಮಾಡಿ ತೆಗೆದ್ಬಿಡಿ. ಅದೇ ನಾವು ಕ್ವಾಂಟಿಟಿಗೆ, ಅವರೆಬೇಳೆ ಮಿಕ್ಸ್ಚರ್ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈಗ ಕೊಬ್ಬರಿ ಮುಗಿದ್ಮೇಲೆ ಗೋಡಂಬಿ ಹಾಕೋತಾ ಇದ್ದೀವಿ. ಗೋಡಂಬಿನ ಕೂಡ ಡೀಪ್ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಆಗೋ ತನಕ. ತುಂಬ ರೋಸ್ಟ್ ಮಾಡ್ಕೊಬಿಡೋಕೆ ಹೋಗಬೇಡಿ. ನೋಡಿ, ಪದೇ ಒಂದು ಸ್ವಲ್ಪ ತೆಗೆದು ಅದನ್ನು ಮೇಲೆ ಎತ್ತಿ ಚೆಕ್ ಮಾಡ್ತಾಯಿದ್ರೆ ಇದು ಗೋಲ್ಡನ್ ಬ್ರೌನ್, ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಹಾಗೆ ಇಟ್ಬಿಟ್ಟು ಅದು ಫುಲ್ ರೋಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದು ಮೇಯ್ನ್ ಅರೋಮಾ ಕೊಡೋ ಅಂಥ ಥಿಂಗ್ ಇದಕ್ಕೆ ಕರಿಬೇವು. ಒಂದು ಹಸಿ ಕರಿಬೇವು ಫ್ರೆಶ್ ಆಗಿರೋದು. ನಿಮ್ಗೆ ಯಾವ ಅಂಗಡಿಗೆ ಹೋದರೂ ಇಷ್ಟು ಚೆನ್ನಾಗಿರೋ ಮಿಕ್ಸ್ಚರ್ ಸಿಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ವಿಡಿಯೋ ನೋಡ್ದವರೆಲ್ಲ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಒಂದು ವಿಡಿಯೋಗೆ ಹೇಗಿತ್ತು ಇದ್ರ ಟೇಸ್ಟ್ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಕೊನೆಯದಾಗಿ ಮೇಯ್ನಾಗಿ ಅದಕ್ಕೆ ಮಿಕ್ಸ್ಚರ್ಗೆ ಬೇಕಾಗಿರೋದು ಅವಲಕ್ಕಿ. ಈ ಅವಲಕ್ಕಿನೇ ಒಂದು ಕರಕರೆ ಟೆಕ್ಸ್ಚರ್ ಕೊಡೋದು ಈ ಮಿಕ್ಸ್ಚರ್ಗೆ. ಅದು ಎಣ್ಣೆಗೆ ಬಿಟ್ಟ ತಕ್ಷಣ ಅದ್ರ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ಫುಲ್ಲು. ಅದೇ ಎಣ್ಣೆಗೆ ಹಾಕಿದ ತಕ್ಷಣ ಅವಲಕ್ಕಿ ಅದು ಕಲರೇನು ಚೇಂಜ್ ಆಗೋ ಇದು ಇರಲ್ಲ, ಅವಶ್ಯಕತೆ ಇರಲ್ಲ. ಅದು ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗಿ ಅದು ಒಂಥರ ಪೂರಿ ಟೆಕ್ಸ್ಚರಲ್ಲಿ ಊದ್ಕೊಳ್ಳುತ್ತೆ. ಅಷ್ಟಾದ ತಕ್ಷಣ ತೆಗೆದ್ಬಿಟ್ರೆ ಸಾಕು. ನೋಡಿ, ಈಗ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀವಿ. ಈಗ ಈ ಕ್ವಾಂಟಿಟಿಗೆ ಬೇಕಾಗಿರೋಷ್ಟು ಉಪ್ಪು, ಈ
ಇದಕ್ಕೆ ಜಾಸ್ತಿ ಉಪ್ಪು ಖಾರದ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದಕ್ಕೇನು ಅಷ್ಟು ಉಪ್ಪು ಖಾರ ಹಿಡಿಯಲ್ಲ. ಬರೀ ನಾವು ಉದುರಿಸೋದ್ರಿಂದ ಒಂಚೂರು ಜಾಸ್ತಿ ಆದ್ರೂ ಅದು ಜಾಸ್ತಿ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಆಮೇಲೆ ತಿನ್ನೋಕ್ಕಾಗಲ್ಲ, ಅಷ್ಟೊಂದು ಇದಾಗ್ಬಿಡುತ್ತೆ. ಖಾರ ಬೇಕಾದರೆ ಸ್ವಲ್ಪ ಮುಂದಾಗಿದ್ರೂ ನಡೆಯುತ್ತೆ. ಆ ಕ್ವಾಂಟಿಟಿಗೆ ಏನು ಬೇಕೋ ನಾವು ಸ್ವಲ್ಪ ಖಾರ ಮುಂದಾಗೆ ತಿನ್ನೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ತುಂಬ ಒಳ್ಳೆ ಸ್ಪೆಷಲ್ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ನಿಮಗೆ ಯಾವ ಅಂಗಡಿಲೂ ಸಿಗಲ್ಲ ಅದಕ್ಕಿಂತ ರುಚಿಯಾಗಿರೋ ಅಂಥ ಮಿಕ್ಸ್ಚರು. ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇನ್ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ನಾವು ಖಂಡಿತ ಆ ರೆಸಿಪಿನ ಟ್ರೈ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್ ನಿಮಗೆ. ನಾವು ಸ್ವಲ್ಪ ಕಲರ್ಗೋಸ್ಕರ ಅದು ಕಲರ್ ಯೆಲ್ಲೋ ಕಲರ್ ಬರಲಿ ಅಂತ ಸ್ವಲ್ಪ ಅರಿಶಿನ ಹಾಕಿದ್ವಿ ನಾವು. ಟೇಸ್ಟ್ ಚೆಕ್ ಮಾಡಿ ಬೇಕಾದರೆ ಆಮೇಲೆ ಉಪ್ಪು ಖಾರ ಎಲ್ಲ ಉದುರಿಸ್ಕೋಬೋದು ಏನಾದ್ರು ಕಡಿಮೆ ಇತ್ತು ಅಂದರೆ. ಬಟ್ ಫಸ್ಟೇ ಜಾಸ್ತಿ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಆಮೇಲೆ ಸರಿ ಮಾಡ್ಕೊಳಕ್ಕಾಗಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.